ಸಂದೇಶ ಬರ್ತಿರೋಂಥದ್ದು ನಿಮ್ಮ ಮನೆ ದೇವರಿಂದ ಎಲ್ಲ ನೋಡ್ತಾ ಇದ್ದೀರಾ. ನಿಮ್ಮ ಮನೆ ದೇವರನ್ನ ಜ್ಞಾಪಿಸ್ಕೊಳ್ತಾ ಒಂದು ವಿಡಿಯೋನ ನೋಡೋಣ ನಿಮಗೆ ಏನ್ ಬ್ಲೆಸ್ಸಿಂಗ್ಸ್ ಬರ್ತಿದೆ ಅಂತ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಪರಿಸ್ಥಿತಿಗೆ ಈ ಒಂದು ಮೆಸೇಜ್ ಯಾವ ರೀತಿ ಅನ್ವಯಿಸುತ್ತೆ ಆ ರೀತಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಚಿನ್ನಮಸ್ತ, ನಿಮಗೆ ಬರ್ತಿರೋಂಥ ಒಂದು ಮೆಸೇಜ್ ನಿಮ್ಮ ಲೈಫಲ್ಲಿ ಏನೆಲ್ಲ ಸ್ಟ್ರಗಲ್ ಇವಾಗ ನಡೀತಾ ಇದೆ ಅಥವಾ ಏನೆಲ್ಲ ಸ್ಟ್ರಗಲ್ ನೋಡಿದೀರಾ, ಈಗ ನೀವು ಧೈರ್ಯದಿಂದ ಅದನ್ನ ಫೇಸ್ ಮಾಡಬೇಕು. ಹಿಂದೆ ಓಡಕ್ ಹೋಗ್ಬೇಡಿ, ಗಿವ್ ಅಪ್ ಮಾಡಬೇಡಿ. ಜಸ್ಟ್ ಲೈಕ್ ಚಿನ್ನಮಸ್ತ ಅಮ್ಮ. ಸೊ ಚಿನ್ನಮಸ್ತ ಅಮ್ಮನ ಫೋಟೋ ನಾನು ಇಲ್ಲಿ ಹಾಕ್ತೀನಿ. ನೋಡಿದ್ರೆ ಅವರು ತಲೆ ಕತ್ತರಿಸಿರುವಂತ ಒಂದು ಇಮೇಜ್ ಆಗಿರುತ್ತೆ. ಸೊ ಶಿ ಸ್ಯಾಕ್ರಿಫೈಸ್ ಅವರ್ ಓನ್ ಹೆಡ್, ಶಿ ಸ್ಯಾಕ್ರಿಫೈಸ್ ಫಾರ್ ದ ಗ್ರೋತ್. ಅದೇ ರೀತಿ ಸೊ ನಿಮ್ಗೆ ಬರ್ತಿರೋದು ಕೂಡ ಧೈರ್ಯದಿಂದ ನೀವು ಸೆಲ್ಫಿಶ್ ಆಗದೆ, ಸೊ ಈ ಒಂದು ಪರಿಸ್ಥಿತಿ ಏನೇ ಬರ್ತಿದ್ರು ಯಾವುದೇ ಕಾರಣಕ್ಕೂ ಸೆಲ್ಫಿಶ್ ಆಗದೆ, ಸೊ ನೋ ಮ್ಯಾಟರ್ ವಾಟ್ ಪೊಸಿಷನ್ ಯು ಆರ್ ಇನ್, ಸೆಲ್ಫ್ಲೆಸ್ನೆಸ್ ಅನ್ನೋದನ್ನ ನೀವು ಕಲಿಬೇಕಾಗಿರುತ್ತೆ. ಯಾವಾಗ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಮನ್ನ ನೀವು ಡಿಟ್ಯಾಚ್ ಮಾಡ್ಕೊಂತೀರಾ, ನನಗ್ ಮಾತ್ರ ಒಳ್ಳೇದಾಗ್ಬೇಕು ಅಥವಾ ನಾನು ಒಬ್ಬನ ಬಗ್ಗೆನೇ ಯೋಚನೆ ಮಾಡ್ತೀನಿ, ಒಬ್ಳ ಬಗ್ಗೆನೇ ಯೋಚನೆ ಮಾಡ್ತೀನಿ, ವಿಚಾರಗಳಿಂದ ಆಚೆ ಬರ್ತೀರಾ, ಡಿಟ್ಯಾಚ್ ಆಗ್ತೀರಾ, ನಿಮ್ಮನ್ನ ನೀವು ಫ್ರೀ ಮಾಡ್ಕೊಂತೀರಾ. ಸೆಲ್ಫಿಶ್ ಅನ್ನೋ ಒಂದು ಆಟಿಟ್ಯೂಡ್ ಅಪ್ರೋಚ್ ಇಂದ ನೀವು ಯಾವಾಗ ಆಚೆ ಬರ್ತೀರಾ, ನಿಮ್ಮ ಲೈಫ್ ಅಲ್ಲಿ ನಡೀತಿರುವಂತ ಪ್ರತಿಯೊಂದು ವಿಚಾರ ಕೂಡ ಸಾಲ್ವ್ ಆಗುವಂತದ್ದು ಈಗೋ ಅಹಂ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಬರ್ತೀವಿ. ಸೊ ನಿಮ್ಮ ಲೈಫ್ ಅಲ್ಲಿ ಈಗೋ ಅಹಂ ಪ್ರೈಡ್ ಅನ್ನೋದು ತುಂಬಾ ಇದೆ. ಅಥವಾ ನಾನೋಗ್ ಏನ್ ಕೇಳೋದು, ನಾನೋಗ್ ಏನ್ ಮಾಡೋದು, ನಾನು ಯಾಕೆ ಸಹಾಯ ಕೇಳಿ, ಈ ರೀತಿಯಾದ ಅಪ್ರೋಚ್ ಆಟಿಟ್ಯೂಡ್ ಒಂದು ಈಗೋಯಿಸ್ಟಿಕ್ ಆಗಿದೆ ಅಂತ ಹೇಳಿದ್ರೆ, ಆಗ ನೀವು ಈ ಒಂದು ವಿಚಾರದಿಂದ ಆಚೆ ಬಂದ್ರೇನೆ ನಿಮ್ಮ ಲೈಫ್ ಅಲ್ಲಿ ನಡೀತಿರೋ ಪ್ರತಿ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುವಂತದ್ದಾಗಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಸೆಲ್ಫ್ಲೆಸ್ನೆಸ್, ಡಿಟ್ಯಾಚ್ಮೆಂಟ್ ಆಗಿ ನಿಮ್ಮನ್ನ ನೀವು ಫ್ರೀ ಮಾಡ್ಕೋಬೇಕಾಗುತ್ತೆ. ದೆನ್ ಸಕ್ಸಸ್ ವಿಲ್ ಕಮ್ ಇನ್ ಯುವರ್ ಲೈಫ್ ಅನ್ನೋ ಒಂದು ಮೆಸೇಜ್ ಬರ್ತಾ ಇದೆ. ಬಾಟಮ್ ಆಫ್ ದ ಡೆಕ್ ಕಾಳಿ ಅಮ್ಮ. ಇವಾಗ ನಿಮ್ಮ ಲೈಫ್ ಅಲ್ಲಿ ನಡೀತಿರುವಂತ ಒಂದು ಕತ್ಲೆಯಲ್ಲಿ ಏನು ಸ್ಟ್ರಗಲ್ ನೋಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ಸೊ 3 ಸೇಸ್ 3 and 6 ನಿಮ್ಮಲ್ಲಿ ಇರುವಂತ ಒಂದು ವಿಸ್ಡಮ್ ಇಂದ ಒಂದು ಪ್ರೀತಿನ ತಗೋಬರ್ಬೇಕಾಗಿರುತ್ತೆ. ಇಲ್ಲಿ ಕೂಡ ಬರ್ತಿರುವಂತ ಮೆಸೇಜ್ ಹೇಗೆ ನಿಮ್ಮ ಲೈಫ್ ಅಲ್ಲಿ ನಡೀತಿರುವಂತ ಕತ್ಲೆಯಲ್ಲಿ ನಿಮ್ಮನ್ನ ನೀವು ಹೇಗೆ ಬದಲಾಯಿಸ್ಕೋಬಹುದು ಅನ್ನೋದನ್ನ ನೀವು ನೋಡ್ಕೋಬೇಕಾಗಿರುತ್ತೆ. ಕಾಳಿಯಮ್ಮ ಇಸ್ ಆಲ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್. ಸೊ ನಿಮ್ಮ ಲೈಫಲ್ಲಿ ನೀವು ಇವಾಗ ಇರೋಂಥ ರೀತಿಯಲ್ಲಿ ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇಲ್ಲ. ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಸಕ್ಸಸ್ಸಿಗೆ ನೀವೇ ಒಂದು ಅಬ್ಸ್ಟಕಲ್ ಆಗಿದ್ದೀರಾ. ಎಕ್ಸಾಕ್ಟ್ಲಿ ಸೊ 3 ಎಸ್, ನಿಮ್ಮ ಕೋಪ, ಅಗ್ರೆಷನ್, ಒಂದು ನೇಚರ್. 9 ಇಸ್ ಆಲ್ ಅಬೌಟ್ ಟ್ರಾನ್ಸ್ಫಾರ್ಮೇಶನ್. ಆಲ್ಸೋ ಒಂದು ಕಾರ್ಮಿಕ್ ಸೈಕಲ್ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಹೋಗುವಂತ ನಂಬರ್ ಕೂಡ ಆಗಿರುತ್ತೆ. ಇವಾಗ ನೀವು ನಿಮ್ಮಲ್ಲಿರುವಂತ ಒಂದು ನೆಗೆಟಿವ್ ಆಟಿಟ್ಯೂಡ್, ನೆಗೆಟಿವ್ ಅಪ್ರೋಚ್ ಅಥವಾ ಸೆಲ್ಫಿಶ್ ಮೋಟಿವ್, ಸೆಲ್ಫಿಶ್ ಆಗಿದ್ದಂಥ ಒಂದು ವಿಚಾರ, ಗ್ರೀಡ್ ಆಗಿರ್ಬೋದು, ಲಸ್ಟ್ ಆಗಿರ್ಬೋದು, ಈ ಒಂದು ವಿಚಾರಗಳಿಂದ ಆಚೆ ಬಂದು ಹೇಗೆ ನಿಮ್ಮನ್ನ ನೀವು ಬದಲಾಯಿಸ್ಕೋಬಹುದು ಅನ್ನೋದನ್ನ ನೀವು ಯಾವಾಗ ಫೋಕಸ್ ಮಾಡೋಕೆ ಶುರು ಮಾಡ್ತೀರಾ, ನಿಮ್ಮ ಲೈಫ್ ಅಲ್ಲಿ ಗ್ರೋತ್ ಆಗುವಂತದ್ದಾಗಿರುತ್ತೆ, ಚೇಂಜಸ್ ಬರುವಂತದ್ದಾಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಚೇಂಜಿಂಗ್ ಯುವರ್ ವೈಬ್ರೇಷನ್ ಫ್ರಮ್ ಈಗೋ, ಪ್ರೈಡ್, ಸೆಲ್ಫಿಶ್ನೆಸ್, ಸೆಲ್ಫ್ ಸೆಂಟ್ರಿಕ್ ಇಂದ ಆಚೆ ಬಂದು ಹೇಗೆ ನೀವು ಮುಂದೆ ಹೋಗಬೇಕು ಅನ್ನೋ ಒಂದು ವಿಚಾರಗಳನ್ನ ಅಡಾಪ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ಇವಾಗ ಏನು ಕರೆಂಟ್ ಸಿಚುಯೇಷನ್ ಅಲ್ಲಿ ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ನೀವು ಒಂದು ವಿಡಿಯೋ ನೋಡಬೇಕಾದ್ರೆ ನಿಮ್ಮ ತಲೆಯಲ್ಲಿದ್ದಂಥ ಯಾವುದೋ ಒಂದು ಪ್ರಾಬ್ಲಮ್, ಆ ಪ್ರಾಬ್ಲಮಿಂದ ನೀವು ಆಚೆ ಹೇಗೆ ಬರಬೇಕು ಅನ್ನೋ ಒಂದು ವಿಚಾರಕ್ಕೆ ಉತ್ತರ ನಿಮ್ಮ ಮನೆ ದೇವರು ಹೇಳ್ತಿರುವಂಥದ್ದು. ಸೆಲ್ಫಿಶ್ ಆಗಬೇಡ, ಈಗೋದಲ್ಲಿ ಇರಬೇಡ, ಪ್ರೈಡಲ್ಲಿ ಇರಬೇಡ, ಆಚೆ ಬಾ, ನಿನ್ನ ನೀನು ಹೇಗೆ ಬದಲಾಯಿಸ್ಕೋಬಹುದು, ನಿನ್ನ ನೀನು ಸೆಲ್ಫ್ಲೆಸ್ ಆಗಿ ಹೇಗಿರಬಹುದು ನನ್ನ ನೋಡು. ಯಾವಾಗ ನೀನು ಬರೋ ಔಟ್ಕಮ್ ಅಥವಾ ನನಗೆ ಮಾತ್ರನೇ ಎಲ್ಲ ಅನ್ನೋ ಒಂದು ಅಟ್ಯಾಚ್ಮೆಂಟ್ ಇಂದ ಆಚೆ ಬರ್ತೀಯ, ವಿಲ್ ಫೈಂಡ್ ಸಕ್ಸಸ್. ಪ್ರಾಬ್ಲಮ್ಸ್ ನ ಕೂಡ ನನಗೆ ಯಾಕೆ ಪ್ರಾಬ್ಲಮ್ಮು, ನಾನೇ ಯಾಕೆ ಇದನ್ನೆಲ್ಲ ನೋಡ್ತಾ ಇದ್ದೀನಿ, ನನಗೇನ ಎಲ್ಲ. ಸೊ ವಿನ್ ಯು ಆರ್ ಕನೆಕ್ಟಿಂಗ್ ನನಗೆ ಅನ್ನೋ ಒಂದು ವಿಚಾರಗಳಲ್ಲಿ ಯು ಆರ್ ಕನೆಕ್ಟೆಡ್. ವಿಕ್ಟಿಮ್ ಎನರ್ಜಿಲಿ ಇದ್ರೂ ಕೂಡ ಆಚೆ ಬನ್ನಿ. ಒನ್ಲಿ ವೆನ್ ಯು ಕಮ್ ಔಟ್ ಆಫ್ ಇಟ್ ಯು ವಿಲ್ ಫೈಂಡ್ ಸಕ್ಸಸ್. ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ, ಟ್ರಾನ್ಸ್ಫಾರ್ಮೇಶನ್ ಆಗುವಂತದ್ದಾಗಿರುತ್ತೆ. ದಟ್ ಲೀಡ್ಸ್ ಟು ಗ್ರೋತ್ ಅಂಡ್ ಸಕ್ಸಸ್ ಅಂತ ಹೇಳ್ತಾ ಇದ್ದಾರೆ. ಅವಾಗಲೇ 3-6 ನಂಬರ್ ನಾನು ಹೇಳಿದೆ. ನಿಮ್ಮಲ್ಲಿ ಇಷ್ಟು ದಿನ ನೀವು ಕಲಿತಂತ ಒಂದು ಜ್ಞಾನ, ಒಂದು ವಿಸ್ಡಮ್ ಇಂದ ಪ್ರೀತಿನ ತಗೋಬರ್ಬೇಕಾಗುತ್ತೆ. ಬಿಕಾಸ್ 3 and 6 ಸೇಸ್ ಯು ದಟ್ 3 ನಾಲೆಜ್ ಆದ್ರೆ 6 ಲವ್ ಅನ್ನೋದಾಗಿರುತ್ತೆ. ಪ್ರೀತಿನ ಹೇಗೆ ಸ್ಪ್ರೆಡ್ ಮಾಡ್ಬೋದು, ನೀವು ನಿಮ್ಮ ಲೈಫಲ್ಲಿ ಮತ್ತೆ ನಿಮ್ಮ ಸುತ್ತ ಇರೋ ಲೈಫಲ್ಲಿ ಹೇಗೆ ಪ್ರೀತಿನ ಸ್ಪ್ರೆಡ್ ಮಾಡ್ಬೋದು ಅನ್ನೋ ಒಂದು ವಿಚಾರದ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಎವ್ರಿಥಿಂಗ್ ಆಟೋಮೆಟಿಕ್ಲಿ ಸ್ಟಾರ್ಟ್ ಚೇಂಜಿಂಗ್ ಫಾರ್ ಯು. ಥ್ಯಾಂಕ್ ಯು.